ನನ್ನ ಕಳಕಳಿ ನಾನು ಬೇರೆ ಏನು ಹೇಳಲ್ಲ. ಅಧಿಕೃತ ಅಂಗಡಿ ಅಲ್ಲದೇನೆ ಬೇರೆ ಎಲ್ಲೇ ಮದ್ಯ ಮಾರಾಟ ಮಾಡೋರು ಕೂಡ ಅವ್ರಿಗೆ ಶಿಕ್ಷೆ ಕೊಡುವಂತ ಒಂದು ಕಾಯ್ದೆಯನ್ನ ಜಾರಿಗೆ ತರದೇ ಇದ್ರೆ ನಾವು ಸುಮ್ಮನೆ ವ್ಯರ್ಥ ಪ್ರಲಾಪ ಮಾಡ್ಬೋದು. ಸರ್ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ ನಮಗೆ, ಏನ್ ಸರ್ ನೀವೆಲ್ಲ ಇನ್ವಾಲ್ವ್ ಹಾಕೊಂಡು ನನ್ನ ಗಂಡನ ಹಾಳು ಮಾಡ್ತೀರಿ ಅಂತ ಹೆಣ್ಮಕ್ಳು ಫೋನ್ ಮಾಡೋದು. ಯಾಕಂದ್ರೆ ಕುಡಿದು ಹೋಗಿ ಹೊಡಿತಾ ಇರ್ತಾರೆ ಅವರಿಗೆ ಹೆಣ್ಮಕ್ಳಿಗೆ. ಎಲ್ಲಿ ಬ್ರಾಂಡಿ ಶಾಪಲ್ಲ, ಬೇರೆ ಬೇರೆ ಮನೆನೂ ಅಂಗಡಿ ಆಗಿಬಿಟ್ಟಿದ್ದಾವೆ, ಈಗ ತಗೊಂಡೋಗಿ ಮಾರ್ತಾ ಇದ್ದಾರೆ. ಮತ್ತೆ ಇಲಾಖೆಯವರಿಗೆ ಗೊತ್ತಿದೆ ಯಾರ್ಯಾರು ತಗೊಂಡೋಗಿ ಮಾರೋದು ಅಂತ ಹೇಳಿ. ಮತ್ತು ಪೊಲೀಸು ಬೀಟ್ ಪೊಲೀಸ್ ಚರ್ಚೆ ವಿಷಯ ಹೇಳಿದ್ರೆ ಈಗ ಕಾನೂನಾದಂತ ವಿಚಾರ ವಿಷಯ ಗೊತ್ತಾಯ್ತು, ಹಾಳಾಗಿ ಹೋಗ್ತಾ ಇದ್ದಾರೆ ಎಲ್ಲರೂ. ಆಯ್ತು ಮಂತ್ರಿಗಳೇ. ಸಭಾಧ್ಯಕ್ಷರೇ, ಈ ಅಕ್ರಮ ಮದ್ಯ ಮಾರಾಟ ಆಗ್ತಕ್ಕಂಥದ್ದು 2 ವಿಧ ಇದೆ. ಒಂದು CL2ದಲ್ಲಿ ಖರೀದಿ ಮಾಡ್ಕೊಂಡು MSLಲ್ಲಿ ಖರೀದಿ ಮಾಡ್ಕೊಂಡು ಹೊರಗಡೆ ತೆಗೆದುಕೊಂಡು ಹೋಗಿ ಕುಡಿತಕ್ಕಂಥದ್ದು, ಅದು ತಪ್ಪೇ, ನಾವು ತಪ್ಪಲ್ಲ ಅಂತ ಹೇಳೋದಿಲ್ಲ. ಇನ್ನೊಂದು ಕಡೆ ಮಿಲಿಟರಿಯವರ ಹೆಸರಿನಿಂದ ತೆಗೆದುಕೊಂಡು ಮಾರಾಟ ಮಾಡ್ತಕ್ಕಂಥದ್ದು ಒಂದು ನಡೀತಾ ಇದೆ. ಇದಕ್ಕೆ ನಾವು ಆಲ್ರೆಡಿ ಬರೀ ರಾಯಚೂರು ಸೀಮಿತವಾಗಿ ಒಟ್ಟು 183 ಕೇಸನ್ನು ಒಂದು 3 ವರ್ಷದಲ್ಲಿ ಹಾಕಿದ್ದೀವಿ. ಜಪ್ತಿಪಡಿಸಿದ್ದು 13,557 ಸಿಂಧಿ ಲೀಟರ್ಗಳನ್ನ ನಾವು ಜಪ್ತಿ ಮಾಡಿದ್ದೀವಿ. ಒಂದು ಕಡೆ ಹೊಸ ಅಂಗಡಿಗಳು ಬರಬಾರ್ದು ಅಂತಕ್ಕಂಥ ಒತ್ತಡ, ಇನ್ನೊಂದು ಕಡೆ ಅವರು ತೆಗೆದುಕೊಂಡು ಅಲ್ಲಿ ಹಳ್ಳಿಗಳಲ್ಲಿ ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಯಾಕಂದ್ರೆ ಅವ್ರು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಅಲ್ಲಿ ಕುಡಿಯೋರ ಸಂಖ್ಯೆ ಇರೋದ್ರಿಂದ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟತಕ್ಕಂಥ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಜೊತೆಗೂಡಿಸ್ಕೊಂಡು ಮಾಡಿ ಕೇಸ್ಗಳನ್ನ ಹಾಕ್ತೀವಿ ಅಧ್ಯಕ್ಷರೇ. ಇದು ಒಂದು ಕಡೆ ಇದನ್ನ ನಾವು ತಡೆಗಟ್ಟಬಹುದು, ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಆದರೆ ಈ CH4 ಪೌಡರ್ ಏನಿದೆಯಲ್ಲ ಅಧ್ಯಕ್ಷರೇ, ಬಹಳ ಭಯಾನಕ ಹಾಗೂ ಮಾನವನಿಗೆ ಯೋಗ್ಯ ಅಲ್ಲದ ಡ್ರಿಂಕ್ಸ್ ಇದು. CH ಪೌಡರ್ನ ಒಂದು ಸಣ್ಣ ಪಾಕೆಟ್ದಲ್ಲಿ ತಗೊಂಡು ಬರ್ತಾರೆ ಅಧ್ಯಕ್ಷರೇ. ಅದನ್ನು ನೀರಲ್ಲಿ ಹಾಕಿ 1 ಲೀಟರ್, 10 ಲೀಟರ್, 100 ಲೀಟರ್, 1 ಕಿಲೋಕ್ಕೆ ತುಂಬ ಒಂದು ಡ್ರಮ್ಮೆ ಒಂದು ಸಿಂಧಿ ತಯಾರಾಗ್ತದೆ. ಅದು ಪಕ್ಕದ ಬಾರ್ಡರ್ದಲ್ಲಿ, ಆಂಧ್ರದಲ್ಲಿ ಅದು ಅಧಿಕೃತವಾಗಿ ಇರೋದ್ರಿಂದ ಆ ಬಾರ್ಡರ್ದಿಂದ ಬರ್ತಕ್ಕಂಥದ್ದು ಆಗ್ತದೆ. ಈಗಾಗಲೇ ಒಬ್ಬರಿಗೆ ನಾವು ಗಡಿಪಾರು ಮಾಡಿದ್ದೀವಿ. 9 ಮಂದಿ ಗಡಿಪಾರು ಮಾಡಲಿ ಅಂತೇಳಿ ನಾವು AC ಅವ್ರ ರೀತಿಯಲ್ಲಿ ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿಂದ ಕಳಿಸಿದ್ದೀವಿ. ಅದರ ಜೊತೆಗೆ ಇದು CH4 ಪೌಡರ್ನ ಡ್ರಗ್ಸ್ ಆ್ಯಕ್ಟಲ್ಲೇ ಸೇರಿಸಬೇಕು, NDPS ಕಳಿಸ್ಬೇಕು. ಕೇಂದ್ರ ಸರ್ಕಾರಕ್ಕೆ ಇದು ನಾವು ಕಳಿಸ್ತಾ ಇದ್ರಲ್ಲಿ NDPSದಲ್ಲಿ ಇಲ್ಲ. ಇದು ಅದನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಏನಾದ್ರು ಆಗದೆ ಇದ್ರೆ ಹೊಸ ಕಾನೂನು ತಂದು ಇನ್ನೂ ಹೆಚ್ಚಿನ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅದೀಗ ಸಚಿವರು ಹೇಳಿದ ಹಾಗೆ ಏನು 1965 32, 34 ಆಕ್ಟ್ ಕೇಸ್ಗಳನ್ನ ಇದಾವೆ, ಅದು ಯಾವುದೇ ಕೆಲಸ ಆಗ್ತಾ ಇಲ್ಲ. ಓಬಿರಾಯ್ ಕಾಲದಲ್ಲಿರೋಂಥ ಕೇಸುಗಳನ್ನ ನೀವಿಟ್ರೆ ಇನ್ನು ಮಾರಾಟ ಸಂಖ್ಯೆ ಇನ್ನು ಜಾಸ್ತಿ ಆಗ್ತದೆ ಹೊರತಾಗಿ ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಡ್ರಗ್ಸ್ದಲ್ಲಿ ಏನು ಅದು ಯಾಕೆ ಆ ಕೇಸಲ್ಲಿ ತರ್ತೀರ ಅಂದ್ರೆ ತರಬೇಕು. ಯಾಕಂದ್ರೆ ತಕ್ಷಣಕ್ಕೆ ತರುವಂತ ಕೆಲಸ ಮಾಡಬೇಕು. ಒಂದು ಸ್ಪೆಷಲ್ ಫೋರ್ಸ್ ಅನ್ನ ನೀವು ಇಲಾಖೆಯಿಂದ ಒಂದು ರಾಯಚೂರು ಜಿಲ್ಲೆಗೆ ಒಂದು ಮಾಡಿ. ಯಾಕಂದ್ರೆ ನೀವು ಸ್ಪೆಷಲ್ ಫೋರ್ಸ್ ನೀವು ಮಾಡದೆ ಹೋದಾಗ ಅಲ್ಲಿರೋಂಥ ಅಧಿಕಾರಿಗಳು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಆ ಭಾಗದಲ್ಲಿ. ಆಮೇಲೆ ಇನ್ನೂ ಒಂದು ಏನು ಅಧಿಕೃತವಾಗಿ ಮಾರಾಟ ಮಾಡುವಂತ ವ್ಯಕ್ತಿಗಳು ಕೂಡ ಕೆಲವು ಏನೇನು ಅವರೇ ತಯಾರು ಮಾಡಿ ಹಳ್ಳಿಗಳಲ್ಲಿ ಪ್ರತಿ ಕಿರಾಣಿ ಅಂಗಡಿಗಳಲ್ಲಿ ಕೂಡ ಮಾರಾಟ ಮಾಡುವಂಥದ್ದು ಕೂಡ ನಾವು ನೋಡ್ತಾ ಇದ್ವಿ. ಅದು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ತಾವು ಇಲಾಖೆ ಅಧಿಕಾರಿಗಳು ನಾವು KDP ಸಭೆಗಳಲ್ಲಿ ಕೇಳಿದ್ರೆ ಇಲ್ಲರಿ ನಮಗೆ ಟಾರ್ಗೆಟ್ ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅವರು ಬಾಯಿ ಬಿಚ್ಚಿ ಹೇಳ್ತಾ ಇದಾರೆ, ನಮಗೆ ಟಾರ್ಗೆಟ್ ಇಷ್ಟು ಮಾರಾಟ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾರೆ. ಆದ್ರೆ ಮಾರಾಟ ಮಾಡೋ ವಿಧಾನಗಳು ನೀವು ಬೇರೆ ಇರಲಿ. ನೀವು ಎಷ್ಟನ್ನ ಮಾರಾಟ ಮಾಡಿ, ಯಾಕೆ ನೀವು ಗಡಿ ಭಾಗದಲ್ಲಿ MSL ಶಾಪ್ಗಳು ಯಾಕೆ ಹಾಕಬಾರ್ದು? ನಾನು ಓಪನ್ ಆಗಿ ಲೆಟರ್ಗಳು ಕೊಟ್ಟಿದ್ದೀನಿ. ನಾನು 3 ವರ್ಷದಿಂದ ಸತತವಾಗಿ ಮಂತ್ರಿಗಳಿಗೆ ಗಡಿ ಭಾಗದಲ್ಲಿ ನೀವು ಗೌರ್ಮೆಂಟ್ ಶಾಪ್ಗಳನ್ನ ನಿರ್ಮಾಣ ಮಾಡಿ, ಆದ್ರೆ ಅದರಲ್ಲಿಂದ ತಡೆಗಟ್ಟಕ್ಕೆ ಆಗ್ತದ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ವಿಧಿವೇರ ಸಂಖ್ಯೆ ನನ್ನ ಕ್ಷೇತ್ರದಲ್ಲಿ ಗಡಿ ಭಾಗದಲ್ಲಿ ನೋಡಿದ್ರೆ ವಿಧಿವೇರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಿದೆ. ಯಾಕಂದ್ರೆ ಈ CS ಪೌಡರ್ಲಿಂದ ತಯಾರಾದಂತ ಕಲಬರಿಕೆ ಅಂಡ ಇದು ಕುಡಿದು ದಿನನಿತ್ಯ ಬಹಳಷ್ಟು ಜನ ಮರಣ ಹೊಂದುತ್ತಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಅದೆಲ್ಲವನ್ನ ತಡೆಗಟ್ಟಕ್ಕೆ ಸಾಧ್ಯ. ಯಾರು ನಿಮಗೆ ತಡಿತಾರೆ ಹೇಳ್ರಿ, ಹೊಸ ಶಾಪುಗಳನ್ನು ಹಾಕಬಾರ್ದು ಅಂತೇಳಿ ಯಾರು ಆ ಲಾಬಿ ಮಾಡೋರು ಮಾಡ್ತಿರ್ಬೋದು. ನಾವು ಎಲ್ಲಾ ಗ್ರಾಮೀಣ ಪ್ರದೇಶ ಪ್ರತಿ ಕಿರಾಣಿ ಅಂಗಡಿಯಲ್ಲಿ ತಡೆಗಟ್ಟ ಅಂತೇಳಿ ನಾನು ಸಚಿವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ,
ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 60-65 ವರ್ಷದ ಕಾನೂನುಗಳನ್ನ ಹೊಸದಾಗಿ ತಂದಿರಲಿಲ್ಲ. ಪನಿಷ್ಮೆಂಟು ಅಂಥದ್ದು ಇರಲಾರ್ದೇ ಇರೋದ್ರಿಂದ ಕೆಲವು ಕ್ರೈಮ್ಗಳು ಆಗ್ತಾನೆ ಇದ್ದಾವೆ. ಈಗ ನಾವು KP ಕೃಷ್ಣ ರಿಟೈರ್ಡ್ ಐಸ್ ಆಫೀಸರ್ ಅಧ್ಯಕ್ಷತೆಯಲ್ಲಿ ಹೊಸ ಕಾನೂನುಗಳನ್ನು ತರಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೀವಿ. ಅದರಲ್ಲಿ ಕಠಿಣ ಕ್ರಮ ಕೈಗೊಳ್ತೀವಿ. ಅವ್ರು ಹೇಳಿದ ಹಾಗೆ ಒಂದು ಹೊಸ ಟೀಮಲ್ಲಿ ನಾವು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ. ಸತೀಶ್ ರೆಡ್ಡಿ, ಕರೆಮ್ಮ. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 2433 ಕಾನೂನು, ನ್ಯಾಯ, ಮಾನವ ಹಕ್ಕು, ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರನ್ನು ಕೇಳಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಭಾಳ ಸಕಾರಾತ್ಮಕವಾಗಿ ಅವರು ನಮಗೆ ಉತ್ತರ ಕೊಟ್ಟಾರ. ಅದೇನಂತಂದರೆ, ಇವತ್ತಿಗೂ ನಮ್ಮ ದೇವದುರ್ಗದಲ್ಲಿ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಒಂದು ಅಭಿವೃದ್ಧಿ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೆ. ಅವರೇನು ಹೇಳ್ತಿದ್ದಾರೆ ಅಂತಂದರೆ, ಇವತ್ತಿಗೂ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವುದೇ ಪ್ರಸ್ತಾವನೆ ಇಲ್ಲದ ಕಾರಣ ನಾವು ಇನ್ನೂ ಅದನ್ನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷರೇ. ಆದರೂ ತೊಂದರೆ ಇಲ್ಲ ಸಭಾಧ್ಯಕ್ಷರೇ, ಈಗ ನಾನು ಸದನದ ಗಮನಕ್ಕೆ ತರ್ತೀನಿ. 1 ನಿಮಿಷ ನಾನು ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನದ ಬಗ್ಗೆ ನಾನು 1-2 ನಿಮಿಷ ಮಾತಾಡ್ತೀನಿ. ಯಾಕೆಂದರೆ ದೇವದುರ್ಗ ತಾಲೂಕಿನಲ್ಲಿ ಮಾತ್ಪಳ್ಳಿ ಗ್ರಾಮದಲ್ಲಿರುವ ಯಲ್ಲಮ್ಮ ದೇವಿ ದೇವಸ್ಥಾನ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭಾಳ ಒಂದು ಹೆಸರಾಂತ ದೇವಸ್ಥಾನ ಸಭಾಧ್ಯಕ್ಷರೇ. ಅಲ್ಲಿ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿದಂಥ ಒಂದು ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿ ದೇವಸ್ಥಾನ. ಆದರೆ ಇವತ್ತಿಗೂ ಕೂಡ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದ ಅನುದಾನ ಯಾವುದೇ ಅಲ್ಲಿ ಒದಗಿಸಿಲ್ಲ ಸಭಾಧ್ಯಕ್ಷರೇ. ಅಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಭಾವೈಕ್ಯತೆ ಒಂದು ದೇವಸ್ಥಾನ. ಎಲ್ಲ ಭಕ್ತಾದಿಗಳು ಬರ್ತಾರೆ. ಪ್ರತಿ ವರ್ಷ ನಮ್ಮಲ್ಲಿ ಇದು ಫೆಬ್ರವರಿಯಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತದ. 1 ತಿಂಗಳ ನಿರಂತರವಾಗಿ ಅಲ್ಲಿ ಭಕ್ತರು ಬಂದು 1 ದಿನ 2 ದಿನ ಉಳ್ಕೊಂಡು ಅವರು ಹರಕೆ ಸಲ್ಲಿಸಿ ಹೋಗ್ತಾರೆ. ಆದರೆ ಅಲ್ಲಿ ಅತಿ ಹೆಚ್ಚು ಮಹಿಳಾ ಒಂದು ಭಕ್ತಾದಿಗಳಿರೋದ್ರಿಂದ ಅಲ್ಲಿ ಶೌಚಾಲಯ ಇರಬಹುದು, ಸ್ನಾನದ್ದು, ಮತ್ತೆ ಅಲ್ಲಿ ಬಸ್ಸಿನ ಸೌಕರ್ಯ, ರಸ್ತೆ ಸೌಕರ್ಯ ಇದೆಲ್ಲ ಇಲ್ಲ ಸಭಾಧ್ಯಕ್ಷರೇ. ಹಂಗಾಗಿ ಈಗ ಪ್ರವಾಸೋದ್ಯಮ ಇಲಾಖೆ ಸಚಿವರು ಇದನ್ನ ಅತ್ಯಂತ ಗಂಭೀರವಾಗಿ ತಗೊಂಡು ಆ ಪ್ರವಾಸೋದ್ಯಮ ಒಂದು ಮಾನ್ಯತೆ, ಧಾರ್ಮಿಕ ಪ್ರವಾಸ ತಾಣ ಮಾಡಬೇಕು. ಈ ಕ್ಷೇತ್ರವನ್ನು ರಾಜ್ಯದಲ್ಲಿ ಪ್ರವಾಸ ಧಾರ್ಮಿಕ ಒಂದು ತಾಣ ಆಗೋದ್ರಲ್ಲಿ ಒಂದು ಸಂದೇಹ ಇಲ್ಲ. ಮತ್ತೆ ಈಗೇನು ಅಲ್ಲಿ ಸೌದತ್ತಿ ಯಲ್ಲಮ್ಮ ದೇವಿ ಏನು ಪ್ರಾಧಿಕಾರ ಮಾಡಿ ಅಲ್ಲೇನು ಒಂದು ದುಡ್ಡು ಕೊಟ್ಟಾರ, ಅದೇ ತರ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದ ನಮ್ಮ ಮಾತ್ಪಳ್ಳಿ ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನಕ್ಕೆ ಒಂದು ಅನುದಾನವನ್ನು ಒದಗಿಸಿಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲಿಂದ ಗೂಗಲ್ ಪ್ರಭುಸ್ವಾಮಿ 1 ಕಿಲೋಮೀಟರ್ ಅದರ, ಅದನ್ನು ದಾಟಿದ್ರೆ ಕೃಷ್ಣದ ಪಕ್ಕದಲ್ಲಿ ನಮ್ಮಲ್ಲಿ ಗೋನಾಳ ದುರ್ಗಾದೇವಿ. ಯಾಕಂದ್ರೆ 1 ನಿಮಿಷ ಅಲ್ಲಿಂದ ಜನ ಜಾಸ್ತಿ ಬರ್ತಾರ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಿನ ಪೊಲೀಸು ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಒದಗಿಸಿಕೊಡ್ಬೇಕಂತೇಳಿ ಮಾನ್ಯ ಸಚಿವರನ್ನ ಮತ್ತೊಮ್ಮೆ ಕೇಳಿಕೊಳ್ತೀನಿ ಸಭಾಧ್ಯಕ್ಷರೇ. ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮ್ಮ ಮುಜರಾಯಿ ಖಾತೆ ಇದೆ, ಮಾಡ್ತಾ ಇದ್ದಾರೆ. ಅದನ್ನು ಟೂರಿಸಮ್ದಿಂದ ಮಾಡಬೇಕಾದಂಥ ಏನು ಕೆಲವು ಹೇಳಿದ್ದಾರೆ, ಹೆಣ್ಮಕ್ಳು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪ್ರವಾಸೋದ್ಯಮ ಇಲಾಖೆಯಿಂದ ಏನು ನಮ್ಮ ಆಯವ್ಯಯದಲ್ಲಿ ಹಣ ಲಭ್ಯತೆ ಇದೆ, ಅದನ್ನು ಅದರ ಅನುಗುಣವಾಗಿ ಏನು ಸಾಧ್ಯ ಇದೆ ಅವುಗಳನ್ನೆಲ್ಲನೂ ಪರಿಶೀಲಿಸಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.